ವೀಕ್ಷಕರೇ, ಧನುರಾಶಿಯವರಿಗೆ 2026ರಲ್ಲಿ ಪ್ರಮುಖವಾದ 3 ಗುಟ್ಟುಗಳು ಯಾವುದು, 3 ಎಚ್ಚರಿಕೆಗಳು ಯಾವುದು, 3 ಅತ್ಯಮೂಲ್ಯವಾದ ಪರಿಹಾರಗಳು ಯಾವುದು? 2026ರಲ್ಲೇ ಪ್ರಮುಖವಾಗಿರ್ತಕ್ಕಂತ ವಿಷಯಗಳಿವು. ಈ 3 ಬಗ್ಗೆ ತಿಳಿದಿರಬೇಕು. ನೀವು 2026 ಸಕ್ಸಸ್ ಆಗ್ಬೇಕು, ನಾವು 2026ರಲ್ಲಿ ಯಶಸ್ಸನ್ನ ಪಡ್ಕೋಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಇದ್ರೆ ಈ 3ರ ಗುಟ್ಟನ್ನ ನೀವು ತಿಳಿದಿರಬೇಕು. ಈ 3ರ ಗುಟ್ಟು ನೀವು ತಿಳಿದಿದ್ರೆ ಖಂಡಿತವಾಗ್ಲೂ ಯಶಸ್ಸಾಗತ್ತೆ. ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಧನುರಾಶಿಯವರ ತಕ್ಷಣ ಅಗ್ನಿಯೇ ನಿಮ್ಮ ತತ್ವ, ಗುರುವೇ ನಿಮ್ಮ ಅಧಿಪತಿ, ಅಧ್ಯಯನವೇ ನಿಮ್ಮ ಶಕ್ತಿ. ಯಾವತ್ತಿಗೂ ಗುರಿ ಇಟ್ಟ ಮೇಲೆ ಹಿಂದಕ್ಕೆ ಸರಿಯುವಂತ ಮಾತೇ ಇಲ್ಲ. ನಿಮ್ಮ ಬತ್ತಳಿಕೆಯಿಂದ ಹೋರಾಟದ ಬಾಣ ನೀವು ಅಂತ ಹೇಳ್ಬೋದು. ಕತ್ತಲಲ್ಲಿ ಬೆಳಕಿನ ಹಾದಿ ಹುಡುಕುವಂತಹ ಒಂದು ಜ್ಞಾನ ನಿಮ್ಮಲ್ಲಿರ್ತಕ್ಕಂಥದ್ದು, ಅಸಾಧ್ಯವಾದದ್ದನ್ನ ಸಾಧಿಸುವಂತ ಒಂದು ಸಾಹಸದ ಗುಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಸೋಲನ್ನ ಸುಲಭವಾಗಿ ಒಪ್ಕೊಳ್ತಕ್ಕಂಥದ್ದಲ್ಲ, ಮತ್ತು ಗೆಲುವಿಗಾಗಿ ಹಠ ಹಿಡಿದು ನಿಲ್ಲುವಂತಹ ವ್ಯಕ್ತಿತ್ವ, ಮತ್ತೆ ನಿಮ್ಮದೇ ಆಗಿರ್ತಕ್ಕಂಥ ಅಧಿಪತ್ಯ, ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಕಕ್ಷೆಯನ್ನ ನಿರ್ಮಾಣ ಮಾಡಿಕೊಳ್ಳುವಂತ ವಿಚಾರದಲ್ಲಿ ಅವಿರತವಾದ ಪ್ರಯತ್ನ ಮಾಡ್ತೀರಿ. ಯಾಕಂತಂದ್ರೆ ಗುರುವಿನ ಅಧಿಪತ್ಯ ಇರುತ್ತೆ, ಅಂದ್ರೆ ಗುರು ನಿಮ್ಮ ಅಧಿಪತಿ. ನೋಡಿ, ಗುರುದೇವ ಬೃಹಸ್ಪತಿ ಆಶೀರ್ವಾದದಿಂದ ನಿಮ್ಮ ಮೇಲೆ ಜ್ಞಾನದ ಪರಿಣಾಮಗಳು ಜಾಸ್ತಿ ಆಗುತ್ತೆ, ಆಧ್ಯಾತ್ಮಿಕತೆ ಜಾಸ್ತಿ ಆಗುತ್ತೆ, ಸದಾ ಶುಭವನ್ನ ಹಾರೈಸ್ತಕ್ಕಂತಹ ಉದಾತ್ತವಾಗಿರ್ತಕ್ಕಂಥ ಗುಣ ನಿಮ್ಮಲ್ಲಿ ಯಾವತ್ತೂ ಇರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಅಗ್ನಿ ತತ್ವ, ನಿಮ್ಮಲ್ಲಿ ಸದಾ ಒಂದು ಹೊಸ ಹುರುಪು, ಹೊಸ ಉತ್ಸಾಹ ಇರತಕ್ಕಂಥದ್ದು. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಎದೆಬ್ಬಿಸಿ ನಿಲ್ಲತಕ್ಕಂತಹ ಧೈರ್ಯಶಾಲಿಗಳು ಅಂತ ಹೇಳ್ಬೋದು. ಎಂತ ಕಠಿಣವಾದ ಸಂದರ್ಭಗಳಿದ್ರೂ ಕೂಡ ಅದನ್ನು ಮ್ಯಾನೇಜ್ ಮಾಡ್ತೀನಿ ಅನ್ನುವಂತ ಕೆಪಾಸಿಟಿ ನಿಮ್ಮಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಸತ್ಯಪ್ರಿಯರು, ಇದರಲ್ಲಂತೂ ಮುಚ್ಚುಮರೆನೇ ಇಲ್ಲ. ಯಾವುದೇ ಒಂದು ವಿಚಾರ ಇತ್ತು ಅಂತಂದ್ರೂ ಕೂಡ ನಿಮ್ಮಲ್ಲಿ ಸುಳ್ಳು ಹೇಳುವಂತಹ ಕಲೆ ಇರೋದಿಲ್ಲ. ಏನೇ ಇದ್ರೂ ಕೂಡ ನೇರ ನಡೆ, ನೇರ ನುಡಿ, ನೇರ ವ್ಯಕ್ತಿತ್ವ, ನೇರವಾಗಿ ಮಾತನಾಡ್ತಕ್ಕಂಥ ಕಲೆ ಇರುತ್ತೆ. ಇನ್ನು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಲ್ಲಿ ನೀವು ಮೊದಲಿಗರು ಅಂತ ಹೇಳ್ಬೋದು. ಯಾವತ್ತಿಗೂ ಕೂಡ ನೊಂದವರ ಪರವಾಗಿ ನಿಲ್ಲುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ. ಮತ್ತೆ ಈ ಹೊಸ ಜಾಗಗಳನ್ನ ನೋಡುವುದು, ಹೊಸ ವಿಷಯಗಳನ್ನ ಕಲಿಯುವುದು, ಹೊಸ ಅನ್ವೇಷಣೆ ಮಾಡ್ತಕ್ಕಂಥದ್ದು, ಮತ್ತೆ ಏನಾದ್ರೂ ಒಂದು ಡಿಫ್ರೆಂಟ್ ಮಾಡ್ತಕ್ಕಂಥದ್ರಲ್ಲಿ, ರಿಸರ್ಚ್ ಮಾಡ್ತಕ್ಕಂಥದ್ರಲ್ಲಿ, ಹೊಸತನವನ್ನ ಕಂಡುಕೊಳ್ಳತಕ್ಕಂಥದ್ರಲ್ಲಿ ನಿಸ್ಸಿಮರು ಅಂತ ಹೇಳ್ಬೋದು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಈ ಒಂದು ಧನುರಾಶಿಯವರು ಅಂತ ಹೇಳ್ಬೋದು. ಇನ್ನು ಧನುರಾಶಿಯವರ ಬಗ್ಗೆ ಪ್ರಮುಖ 3 ಎಚ್ಚರಿಕೆ, ಅಂದ್ರೆ 2026ರಲ್ಲಿ ಹೈಲೈಟ್ ಆಗಿರ್ತಕ್ಕಂಥ 3 ಎಚ್ಚರಿಕೆ ಯಾವುದು, 3 ಗುಟ್ಟುಗಳು ಯಾವುದು, 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ಬೇಕಲ್ವಾ. ಈಗ ನಾವು ಮೊದಲಿಗೆ 3 ಎಚ್ಚರಿಕೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನ ತೆಗೆದುಕೊಳ್ಳೋಣ. ನೋಡಿ, ಈ ವರ್ಷದಲ್ಲಿ 2026ರಲ್ಲಿ ಮಾತಿನ ಮೇಲೆ ನಿಗಾ ಇರಬೇಕಾಗುತ್ತೆ. ನೀವೇನು ಮಾತಾಡ್ತಾ ಇದ್ದೀರಿ, ಎಲ್ಲಿ ಮಾತಾಡ್ತಾ ಇದ್ದೀರಿ, ಹೇಗೆ ಮಾತಾಡ್ತಾ ಇದ್ದೀರಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಕೆಲವೊಮ್ಮೆ ನೇರ ನಡೆ, ನೇರ ನುಡಿ ಇರುತ್ತಲ್ಲ, ಅದು ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಸಮಸ್ಯೆಯನ್ನ ತಂದೊಡ್ಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ನೀವು ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕು. ನಿಮ್ಮಲ್ಲಿ ಸತ್ಯನೇ ಇರುತ್ತೆ, ಧರ್ಮನೇ ಇರುತ್ತೆ, ನ್ಯಾಯನೇ ಇರುತ್ತೆ. ಆದ್ರೆ ಎಲ್ಲಿ ನಾನು ಅದನ್ನ ತೋರ್ಪಡಿಸಬೇಕು, ಎಲ್ಲಿ ನಾನು ಮಾತಾಡಬೇಕು ಅನ್ನುವಂಥದ್ರ ಕಲೆಗಾರಿಕೆ ನಿಮಗೆ ಗೊತ್ತಿರಬೇಕು. ವಿಶೇಷವಾಗಿ ಹಿರಿಯರ ಮುಂದೆ ಮಾತನಾಡುವಾಗ ಒಂದಿಷ್ಟು ಸಂಯಮದಿಂದ ಮಾತನಾಡತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇದು ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಎಚ್ಚರಿಕೆ. ನೀವು ನೇರವಾಗಿ ಮಾತಾಡಕ್ ಬೇಡ ಅಂತಲ್ಲ, ಅದನ್ನೇ ಸ್ವಲ್ಪ ನ್ಯೂಟ್ರಲ್ ಆಗಿ ಮಾತಾಡಿ. ಯಾಕಂತಂದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ, ಹಾರ್ಡ್ ಆಗಿ ಮಾತಾಡಿದ್ರೆ ನೀವು ಒಳ್ಳೇದ್ ಹೇಳಿದ್ರು ಕೆಟ್ಟದಾಗಿ ತಿಳ್ಕೊಳ್ಳುವಂತ ಜನ ಇರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ. ಇನ್ನು ಅತಿಯಾದ ಆತ್ಮವಿಶ್ವಾಸ ಬೇಡ. ನನಗೆಲ್ಲ ಗೊತ್ತು, ನಾನು ಮಾಡಿದ್ದೆ ಸರಿ ಆಗುತ್ತೆ, ನಾನು ತಗೊಂಡಿರುವಂತ ನಿರ್ಧಾರವೇ ಸರಿ, ಈ ತರದ ಒಂದು ಭಾವನೆಗಳು ಬೇಡ. ನೀವು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರೂ ಕೂಡ, ಏನೋ ಒಂದು ದೊಡ್ಡ ವಿಚಾರಗಳು, ದೊಡ್ಡ ಇನ್ವೆಸ್ಟ್ಮೆಂಟ್ಗಳು, ದೊಡ್ಡ ಹಣಕಾಸಿನ ವ್ಯವಹಾರಗಳನ್ನ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಆ ವಿಭಾಗದಲ್ಲಿ ನುರಿತಿರುವಂತಹ ವ್ಯಕ್ತಿಗಳ ಒಂದು ಸಲಹೆಯನ್ನ ಪಡೆಯುವಂಥದ್ದು ತುಂಬಾ ಮುಖ್ಯ. ಅಂದ್ರೆ ಅತ್ಯಾಪ್ತರ ಸಲಹೆ ಅಂತಲ್ಲ, ಆ ವಿಭಾಗದಲ್ಲಿ ನುರಿತಿರುವಂತಹ ಜನಗಳ ಸಲಹೆಯನ್ನ ತೆಗೆದುಕೊಂಡು ಆಮೇಲೆ ನಿಮ್ಮ ವಿವೇಚನೆಯನ್ನ ಬಳಸಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇದು 2ನೇ ಎಚ್ಚರಿಕೆ. ಇನ್ನು 3ನೇ ಎಚ್ಚರಿಕೆ, ಅತಿ ಅಮೂಲ್ಯವಾಗಿರ್ತಕ್ಕಂಥ 3ನೇ ಎಚ್ಚರಿಕೆ ಏನಂತಂದ್ರೆ ಅವಸರದ ನಿರ್ಧಾರ ತೆಗೆದುಕೊಳ್ಳಬಾರದು. ಏನೋ ಅವಕಾಶ ಸಿಕ್ಬಿಟ್ಟಿದೆ, ಇದಕ್ಕಿಂತ ಮತ್ತೆ ವಾಪಸ್ ನನಗೆ ಅವಕಾಶನೇ ಸಿಗೋದಿಲ್ವೇನೋ ಅನ್ನುವಂತ ರೀತಿಯಲ್ಲಿ ಸಡನ್ ಆಗಿ ದುಡುಕಿ, ಸಡನ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಕೆಲಸ ನೀವು ಈ ವರ್ಷದಲ್ಲಿ ಮಾಡಲೇಬಾರದು. ಯಾಕಂದ್ರೆ ವಿಶೇಷವಾಗಿ ಹಣಕಾಸಿನ ಈ ಹೂಡಿಕೆ ಅಥವಾ ಹೊಸ ಉದ್ಯೋಗದ ವಿಷಯಗಳಲ್ಲಿ ಆತುರ ಪಡಬಾರದು. ಸರಿಯಾಗಿ ಪರಿಶೀಲನೆ ಮಾಡಿ ಸಹಿ ಹಾಕುವಂತದ್ದಾಗ್ಲಿ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದಾಗ್ಲಿ, ಹಣ ಕೊಡೋದಾಗ್ಲಿ, ಹಣ ತರೋದಾಗ್ಲಿ, ಬೆಲೆ ಬಾಳುವ ವಸ್ತು ಖರೀದಿ ಮಾಡೋದಾಗ್ಲಿ, ಯಾವುದೇ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳುವಂತ ವಿಚಾರದಲ್ಲಾಗ್ಲಿ, ಇಂತಹ
ಒಂದು ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ವರ್ಷ ಈ 3 ಎಚ್ಚರಿಕೆ ವಹಿಸಿದ್ರೆ ಸಾಕು, ಬಹಳಷ್ಟು ಬದಲಾವಣೆ ಆಗುತ್ತೆ. ಆದ್ರೆ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದ್ರೆ ನಿಮ್ಮ 3 ಗುಟ್ಟುಗಳು, ಪ್ರಮುಖವಾದ 3 ಗುಟ್ಟುಗಳು ಯಾವುದು, 3 ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ಬೇಕಲ್ವಾ. ಆ 3 ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸೋಣ. ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೇಕು. ಈಗಿದೆ ಇಂಟ್ರೆಸ್ಟಿಂಗ್ ಆದಂತ ಪಾಯಿಂಟ್. ಈಗ ಆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ 80 ರಿಂದ 100 ಪುಟಗಳನ್ನ ಹೊಂದಿರತಕ್ಕಂಥ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ಈ ಒಂದು ವರ್ಷದಲ್ಲಿ 3 ಪ್ರಮುಖವಾಗಿರ್ತಕ್ಕಂಥ ಗುಟ್ಟುಗಳು ಯಾವುದು ನಿಮಗಿದು ತಿಳಿದಿರಬೇಕು. ಅಂದ್ರೆ ನಿಮಗೆ ಯಶಸ್ಸಾಗುತ್ತೆ. ಏನಂತಂದ್ರೆ ನಿಮ್ಮ ಜ್ಞಾನವೇ ನಿಮಗೆ ಶಕ್ತಿ. ಈ ವರ್ಷ ನಿಮ್ಮ 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 ಒಂದು ಆತ್ಮಸ್ಥೈರ್ಯವೇ ನಿಮಗೆ ಬಲ, ನೀವೇ ನಿಮಗೆ ಶಕ್ತಿ, ನಿಮ್ಮ ಬುದ್ಧಿಯೇ ನಿಮಗೆ ಬಲ, ನೀವೇ ನಿಮಗೆ ಆಧಾರ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೋಬೇಕು. ಯಾರೋ ಬಂದು ನನಗೆ ಹೆಲ್ಪ್ ಮಾಡ್ಬಿಡ್ತಾರೆ, ಯಾರೋ ಬಂದು ನನ್ನನ್ನು ಮೇಲೆತ್ತು ಬಿಡ್ತಾರೆ, ಯಾರಿಂದನೋ ನಾನು ಇಂಪ್ರೂವ್ಮೆಂಟ್ ಆಗ್ಬಿಡ್ತೀನಿ ಅನ್ನುವಂಥದ್ದನ್ನ ನೀವು ತಲೆಯಲ್ಲಿ ಇಟ್ಕೋಬಾರ್ದು. ನೀವು ಯೋಜನೆಯನ್ನ ರೂಪಿಸ್ಕೋಬೇಕಾಗತ್ತೆ. ನಿಮ್ಮ ಯೋಜನೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು ಈ ವರ್ಷ. ಯಾಕಂತಂದ್ರೆ ನಿಮ್ಮ ಆಧ್ಯಾತ್ಮಿಕ ಮತ್ತು ಭೌತಿಕ ಬೆಳವಣಿಗೆಗಳಿಗೂ ಪೂರಕವಾಗುವಂಥದ್ದು ನಿಮ್ಮ ಜ್ಞಾನ. ಮತ್ತೆ ನೀವು ಹಂಚುವಂತ ಜ್ಞಾನವೇ ನಿಮಗೆ ಸಮಾಜದಲ್ಲಿ ಒಂದು ದೊಡ್ಡ ಗೌರವ, ದೊಡ್ಡ ಒಂದು ಮನ್ನಣೆ ಸಿಗುವಂತಹ ಸಾಧ್ಯತೆಗಳು ನಿಮಗಿಲ್ಲಿ ಈ ಒಂದು ವರ್ಷದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಖಂಡಿತವಾಗ್ಲೂ ಈ ಒಂದು ವಿಷಯವನ್ನ ನೀವು ತಿಳಿದಿರಬೇಕು, ಇದ್ರ ಬಗ್ಗೆ ಅರಿತಿರಬೇಕು, ಇದ್ರ ಬಗ್ಗೆ ಗಮನ ಇರಬೇಕು. ಈ ಗುಟ್ಟನ್ನ ನೀವು ತಿಳ್ಕೊಂಡಿರಿ. ಇನ್ನು ಪ್ರಮುಖವಾದ 2ನೇ ಗುಟ್ಟು ಯಾವುದು ಅಂತಂದ್ರೆ, ಸಂಬಂಧಗಳ ಬಗ್ಗೆ ಸ್ವಲ್ಪ ಸಮಯವನ್ನ ಕೊಡಬೇಕು. ನಿಮ್ಮ ಗಂಡ, ಹೆಂಡತಿ, ಅಣ್ಣ, ತಮ್ಮ, ಬಂಧು ಬಳಗ, ನಿಮಗ್ ಬೇಕಾಗಿರುವಂತವ್ರು, ನಿಮ್ಮ ಮಕ್ಕಳು, ನಿಮ್ಮ ಮನೆ, ಇದಕ್ಕೆ ಸ್ವಲ್ಪ ಟೈಮ್ ಅನ್ನ ಕೊಡಿ, ಮತ್ತೆ ಗೌರವವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಮನೆಯ ಒಂದು ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಮನೆಯಲ್ಲಿ ಸಂತೋಷವಾಗಿದ್ದಾಗ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಅನ್ನುವಂಥದ್ದಿರುತ್ತೆ. ಹೊರಗಡೆ ಮಾಡುವಂತಹ ಕೆಲಸಗಳಿಗೆ ಅಥವಾ ನೀವು ಯೋಜನೆಯನ್ನ ರೂಪಿಸುವಂತಹ ಕಾರ್ಯಗಳಿಗೆ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ಇದ್ರ ಬಗ್ಗೆ ನಿಮಗ್ ಗೊತ್ತಿರಬೇಕು. ಯಾರೊಂದಿಗೂ ಜಗಳ ಮಾಡೋದಾಗ್ಲಿ, ಕಲಹ ಮಾಡೋದಾಗ್ಲಿ, ಜಗಳ ಬೇಡವೇ ಬೇಡ. 2026 ಯಾರೊಂದಿಗೂ ವೈಮನಸ್ಸು ಬೇಡ, ಎಲ್ಲರನ್ನೂ ಕ್ಷಮಿಸ್ಬಿಡಿ. ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆಗ್ತಾ ಇದ್ದ ತಕ್ಷಣವೇ ಅದನ್ನು ಸರಿ ಮಾಡ್ಕೊಂಡ್ಬಿಡೋದು, ಆಗಿಂದಾಗೇನೆ ಆ ಪ್ರಾಬ್ಲಮ್ ಅನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗ್ಬಿಡೋದು. ಈ ಒಂದು ವಿಚಾರವನ್ನ ನಿಮಗೆ ತಿಳಿದಿರಬೇಕು ಅನ್ನುವಂಥದ್ದು ಇದು 2ನೇ ವಿಷಯ. ಇನ್ನು 3ನೇ ಗುಟ್ಟು ಯಾವುದು ಅಂತಂದ್ರೆ ಅದೃಷ್ಟ. ನೋಡಿ, ಈ ವರ್ಷ ದ್ವಿತೀಯಾರ್ಧದಲ್ಲಿ, ಪ್ರಾರಂಭದಲ್ಲಿ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ದ್ವಿತೀಯಾರ್ಧದಲ್ಲಿ ನಿಮಗೆ ಭಾಗ್ಯೋದಯ ಆಗುವಂತ ಸೂಚನೆ ಇದೆ. ಆದ್ರೆ ಈಗ ಮಾಡ್ತಕ್ಕಂತ ಪ್ರಯತ್ನಗಳನ್ನ ನಿಲ್ಲಿಸಬಾರದು. ಇದ್ರ ಬಗ್ಗೆ ಗೊತ್ತಿರಬೇಕು. ನೀವೇನೋ ಈ ವರ್ಷದ ಆರಂಭದಲ್ಲಿ ಒಂದು ಹೊಸ ಹುರುಪಿನಿಂದ ಹೊಸ ಯೋಜನೆಯನ್ನು ರೂಪಿಸಿ ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಿ. ಪ್ರಾರಂಭದಲ್ಲಿ ಏನೋ ಒಂದು ಸ್ವಲ್ಪ ಸಕ್ಸಸ್ ಸಿಗ್ಲಿಲ್ಲ, ನೀವು ಅಂದ್ಕೊಂಡಂತ ಯಶಸ್ಸು ಆಗ್ತಾ ಇಲ್ಲ, ಅಯ್ಯೋ ಇದು ಆಗೋದೆಲ್ಲ ಬಿಡು ಅಂತ ತಿಳ್ಕೊಂಡು ಹಿಂದ್ ಸರಿಬಾರ್ದು.
ಅದನ್ನ ಪೂರ್ಣಗೊಳಿಸಬೇಕು. ಪರಿಪೂರ್ಣ ಆಗೋದ್ರವರೆಗೆನೂ ಕೂಡ ನೀವು ಪ್ರಯತ್ನಿಸಬೇಕು. ಅಂದ್ರೆ ಮಾತ್ರ ನಿಮಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಮೊದಲಾರ್ಧ ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ದ್ವಿತೀಯಾರ್ಧದಲ್ಲಿ ಅದ್ಭುತವಾದ ಫಲ ಸಿಗುವಂತ ಸಾಧ್ಯತೆ ಇದೆ. ಅಂದ್ರೇನು, ಹಿಡಿದಿರುವಂತಹ ಕೆಲಸವನ್ನ ಮಧ್ಯದಲ್ಲೇ ನಿಲ್ಲಿಸಬಾರದು, ಅರ್ಧಕ್ಕೆ ಬಿಡಬಾರದು, ಅದನ್ನು ಪೂರ್ಣಗೊಳಿಸುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಈ ಒಂದು ವರ್ಷದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಈ 3 ಗುಟ್ಟುಗಳ ಬಗ್ಗೆ ನಿಮಗೆ ತಿಳಿದಿರಬೇಕು. ಇಷ್ಟಕ್ಕೆ ಮುಗಿತಾ? ಇಲ್ಲ, ನಿಮಗೆ 3 ಪರಿಹಾರಗಳಿದೆ. 3 ಪರಿಹಾರಗಳಿದೆ. ಆ 3 ಪರಿಹಾರಗಳನ್ನ ನೀವು ಈ ವರ್ಷದಲ್ಲಿ ಮಾಡ್ಕೋಬೇಕಾಗತ್ತೆ. 3 ಮುಖ್ಯವಾದ ಗುಟ್ಟುಗಳನ್ನು ತಿಳ್ಕೊಂಡಿದ್ದೀರಿ, 3 ಎಚ್ಚರಿಕೆಗಳು ತಿಳ್ಕೊಂಡಿದ್ದೀರಿ. ಇದು ನಿಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇನ್ನು 3 ಪರಿಹಾರಗಳ ಬಗ್ಗೆ ತಿಳಿಸೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂದ್ರೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು. ಇನ್ನು ನಿಮಗೆ ಅದೃಷ್ಟ ದೇವತೆ ಯಾರು ಅಂತಂದ್ರೆ ಶ್ರೀ ಮಹಾವಿಷ್ಣು. ಇವರ ಹೆಸರುಗಳನ್ನ ಕಾಮೆಂಟ್ ಮಾಡೋದ್ರ ಮೂಲಕ ಅವರ ಒಂದು ಆರಾಧನೆಯ ರೂಪದಲ್ಲಿ ಅಥವಾ ಅವರ ನೆನೆಸುವಂತ ರೂಪದಲ್ಲಿ ಮಾಡೋಣ. ಇದ್ರ ಜೊತೆಗೆ 3 ಪರಿಹಾರಗಳ ಬಗ್ಗೆ ನಾವಿಲ್ಲಿ ನೋಡೋಣ. ನೋಡಿ, ಮೊದಲನೇ ಪರಿಹಾರ ಗುರು ಆರಾಧನೆ ಮಾಡತಕ್ಕಂಥದ್ದು. ಪ್ರತಿ ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನ ಮಾಡ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿಯ ಒಂದು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು, ಗುರುಮಂತ್ರವನ್ನ ಪಠಣ ಮಾಡತಕ್ಕಂಥದ್ದು, ಹಳದಿ ಅಥವಾ ಈ ಹಳದಿ ಬಣ್ಣದ ಹೂಗಳನ್ನ ಪೂಜೆ ಮಾಡ್ತಕ್ಕಂಥದ್ದು. ಹಳದಿ ಬಣ್ಣದ ಹೂಗಳಿಂದ ಪೂಜೆ ಮಾಡೋದು ಈ ಒಂದು ವರ್ಷದಲ್ಲಿ ಬಹಳ ಒಂದು ಒಳ್ಳೆ ಫಲ ಸಿಗುತ್ತೆ. ಗುರುವಾರ ದಿನ ಹಳದಿ ಬಣ್ಣದ ಹೂಗಳಿಂದ ಪೂಜೆ ಮಾಡೋದು, ಗುರು ಮಂತ್ರವನ್ನ ಪಠಣ ಮಾಡೋದು. ಅನುಕೂಲ ಆಯ್ತು ಅಂತಂದ್ರೆ ರಾಯರ ಒಂದು ಸನ್ನಿಧಿಗೆ ದರ್ಶನವನ್ನ ಮಾಡ್ತಕ್ಕಂಥದ್ದು ಒಳ್ಳೆ ಫಲ ಸಿಗುತ್ತೆ. ಇನ್ನು ದಾನ. ಗುರುವಾರದಂದು ಬಡವರಿಗೆ ಈ ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಈ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಗುರುವಿನ ಬಲ ಹೆಚ್ಚಾಗುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ, ಮಾಡುವಂತ ಕಾರ್ಯದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ನೀವು ದೊಡ್ಡ ಪ್ರಮಾಣದಲ್ಲಿ ದಾನ ಮಾಡ್ಬಿಡಿ ಅಂತಲ್ಲ, ನಿಮ್ಮ ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ದಾನವನ್ನ ಮಾಡಿ, ಖಂಡಿತ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಪ್ರತಿದಿನ ನಿಮಗೆ ಅನುಕೂಲ ಇತ್ತು ಅಂತಂದ್ರೆ ಓಂ ಬೃಹಸ್ಪತಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪಿಸ್ತಕ್ಕಂಥದ್ದು. ಇದರಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತೆ, ಕೆಲಸದಲ್ಲಿ ಹೆಚ್ಚಿನ ಒಂದು ವಿಜಯವನ್ನ ಪ್ರಾಪ್ತಿ ಆಗುತ್ತೆ, ಲಾಭ ಆಗುತ್ತೆ, ಯಶಸ್ಸಾಗುತ್ತೆ ಅನ್ನುವಂಥದ್ದು. ಸಿಂಪಲ್ ಆದಂತ ಪರಿಹಾರಗಳಿದಾವೆ, ತುಂಬಾ ಸಿಂಪಲ್ ಆದಂತ ಪರಿಹಾರಗಳು. ಅದನ್ನ ನೀವು ಅಪ್ಲೈ ಮಾಡ್ಬೇಕು. ಈ 3 ಗುಟ್ಟುಗಳು, 3 ಎಚ್ಚರಿಕೆಗಳು, 3 ಪರಿಹಾರಗಳು, ಇದನ್ನ ಅಷ್ಟೇ ನೀವು ತಿಳ್ಕೊಂಡ್ರೆ, ಈ ವಿಡಿಯೋ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ, ಮತ್ತೊಮ್ಮೆ ಮಗದೊಮ್ಮೆ ಕೇಳಿ, ಅಂದ್ರೆ ಅದು ನಿಮ್ಮ ಒಂದು ಮೈಂಡ್ ಅಲ್ಲಿ ಕೂಡ್ತದೆ. ಆಮೇಲೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ತುಂಬಾ ಸಹಕಾರಿ ಆಗುತ್ತೆ. ಈ ವರ್ಷದಲ್ಲಿ ಇಷ್ಟು ಮಾಡಿದ್ರೆ ಸಾಕು, ಜಯ ತಾನಾಗಿ ಸಿಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಜಯವನ್ನ ತಡೆಯುವಂತವ್ರು ಯಾರು ಇಲ್ಲ ಅನ್ನುವಂತಹ ವಿಚಾರವನ್ನ ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. 2026ನೇ ಇಸ್ವಿ ಬಹಳಷ್ಟು ಕನಸುಗಳನ್ನ ಇಟ್ಟುಕೊಂಡು ಬಂದಿದ್ದೀರಿ. ಈ ವರ್ಷದಲ್ಲಿ ನಿಮ್ಮ ಎಲ್ಲಾ ಮನೋಕಾಮನೆಗಳು, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.